ಕೋಟಿ ಭಕ್ತರ ಕನಸು ನನಸಾಗೋದಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ. ಅಯೋಧ್ಯೆಯಲ್ಲಿ ಸೃಷ್ಟಿಯಾಗಿದೆ ದೇವಲೋಕದ ದೃಶ್ಯ. ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಕೋಟಿ ಕೋಟಿ ಭಕ್ತರ ಕನಸಿದು. 500 ವರ್ಷಗಳ ನಿರಂತರ ಹೋರಾಟ. ಆ ಹೋರಾಟದ ಫಲ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯಾಗ್ತಾ ಇದೆ. ನಾಳೆ ಕೋಟಿ ಕೋಟಿ ಭಕ್ತರ ಕನಸು ನನಸಾಗೋದಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಅಯೋಧ್ಯೆಯಲ್ಲಿ ದೇವಲೋಕದ ದೃಶ್ಯವೇ ಸೃಷ್ಟಿಯಾಗಿದೆ. ರಾಮನ ಪ್ರತಿಷ್ಠಾಪನೆಗೆ ರಾಮ ಜನ್ಮಭೂಮಿಯಲ್ಲಿ ಕ್ಷಣಗಣನೆ ಶುರುವಾಗಿದೆ. 500 ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಸಂಭ್ರಮ ಸಡಗರ ದುಪ್ಪಟ್ಟಾಗಿದೆ. ಈಗಾಗಲೇ ಅಯೋಧ್ಯೆಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ದೇವಲೋಕವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಅಯೋಧ್ಯೆಯನ್ನ ನೋಡ್ತಾ ಇದ್ರೆ ರಾಮನೂರಲ್ಲಿ ರಾಮೋತ್ಸವಕ್ಕಾಗಿ ನಡೆದಿರುವಂತಹ ತಯಾರಿ ಇದು. ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುವಂತಹ ದೃಶ್ಯ ಈಗ ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ. ಕಣ್ಣು ಹಾಯಿಸಿದಲ್ಲೆಲ್ಲ ಪುಷ್ಪಾಲಂಕಾರ, ದೀಪಾಲಂಕಾರ ಕಣ್ಮನ ಸೆಳೀತಾ ಇದೆ. ಆದಿ ಪುರುಷನ ನಾಡಿನಲ್ಲಿ ಪಟ್ಟಾಭಿಷೇಕದ ಸಂಭ್ರಮ ಯಾವ ರೀತಿ ಕಳೆಗಟ್ಟಿದೆ ಅನ್ನೋದರ ದೃಶ್ಯವನ್ನ ನೋಡ್ತಾ ಇದೆ. ದೇವಲೋಕವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಅಯೋಧ್ಯ ನಗರಿ ಯಾವ ರೀತಿ ಸಂಭ್ರಮಿಸ್ತಾ ಇದೆ ಅನ್ನೋದರ ದೃಶ್ಯ. ಅಯೋಧ್ಯೆ ನಗರಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಈ ಸಂಭ್ರಮ ಇದೆ. ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ರಾಮ ಭಕ್ತರು ಇವತ್ತಿನ ಈ ದಿನವನ್ನ, ಈ ಕ್ಷಣವನ್ನ ಸಂಭ್ರಮಿಸ್ತಾ ಇದ್ದಾರೆ. ಕೋಟಿ ಕೋಟಿ ಭಕ್ತರ ಕನಸು ನನಸಾಗೋದಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ. ದೇವಲೋಕದ ದೃಶ್ಯವೇ ಅಯೋಧ್ಯೆಯಲ್ಲಿ ಸೃಷ್ಟಿಯಾಗಿದೆ. ಎಲ್ಲ ನೋಡಿದ್ರು ಅಲ್ಲಿ ಬಣ್ಣ ಬಣ್ಣದ ದೀಪಗಳಿಂದ ಜಗಮಗಿಸ್ತಾ ಇದೆ ಅಯೋಧ್ಯೆ. ಭಕ್ತ ಸಾಗರವೇ ಅಯೋಧ್ಯೆ ಕಡೆ ಹರಿದು ಬರ್ತಾ ಇದೆ. ಭಕ್ತರ ಕನಸು ನನಸಾಗೋದಕ್ಕೆ ಇನ್ನು ಒಂದೇ ದಿನ ಬಾಕಿ. ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ಅಯೋಧ್ಯೆಯಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅನ್ನೋ ದೃಶ್ಯವನ್ನ ನೋಡ್ತಾ ಇದೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಗುರುವರ್ಯರು, ಮಠಾಧೀಶರು ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ನಾಳೆ ನಡೆಯುವಂತ ಅದ್ದೂರಿ ಕಾರ್ಯಕ್ರಮ ಇಡೀ ದೇಶವೇ ಆ ಒಂದು ಸಂಭ್ರಮದ ಕ್ಷಣಕ್ಕಾಗಿ ಕಾತರದಿಂದ ಕಾಯ್ತಾ ಇದೆ. ಅಯೋಧ್ಯೆಯಲ್ಲಿ ನಡೀತಾ ಇರೋ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ, ಅದಕ್ಕೋಸ್ಕರ ನಡೀತಾ ಇರುವಂತಹ ತಯಾರಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ದೇಶದಾದ್ಯಂತ ಇರುವಂತಹ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ರಾಮನ ಮಹಿಮೆ, ಅದರ ಜೊತೆಗೆ ಭಜನಾ ಕಾರ್ಯಕ್ರಮಗಳು ಕೂಡ ಆಯೋಜಿಸಲಾಗಿದೆ. ಮತ್ತೊಂದು ಕಡೆ ಅಯೋಧ್ಯೆಯ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅಯೋಧ್ಯೆಯ ಗತ ವೈಭವ ಮರುಕಳಿಸಿದೆ. ರಾಮ ಮಂದಿರ ದೀಪಾಲಂಕಾರ, ಪುಷ್ಪಾಲಂಕಾರದಿಂದ ಜಗಮಗಿಸ್ತಾ ಇದೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.